ಎಲ್ಲರಿಗೂ ನಮಸ್ಕಾರ. ಡೌಟ್ ಆಸ್ಕ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ನಟೇಶ್ ಸೂಡೂರು. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಸೋಲಾರ್ ರೂಫ್ ಟಾಪ್ ನೆಟ್ ಮೀಟ್ರಿಂಗ್ ಇಂಟರ್ ಕನೆಕ್ಷನ್ ಅಂತ. ನಮ್ಮ ಸ್ನೇಹಿತರೊಬ್ಬರು ಕ್ವಶನ್ಸ್ ಕೇಳಿದರು. ಈಗಿನ ಆ ಕ್ವಶನ್ಸ್ನ ಆನ್ಸರ್ ಮಾಡೋಕ್ಕಿಂತ ಬಿಫೋರ್ ಫಸ್ಟ್ ವಾಟ್ ಈಸ್ ಎನರ್ಜಿ, ವಾಟ್ ಆರ್ ದ ಟೈಪ್ಸ್ ಆಫ್ ಎನರ್ಜಿ ಅನ್ನೋದನ್ನ ತಿಳ್ಕೊಂಡ್ಬಿಟ್ಟು ನೆಕ್ಸ್ಟ್ ಆ ಕ್ವಶನ್ಸ್ನ ಆನ್ಸರ್ ಮಾಡ್ತೀನಿ. ಫಸ್ಟ್ ದೇರ್ ಆರ್ 2 ಟೈಪ್ಸ್ ಆಫ್ ಎನರ್ಜಿ. ಬೇಸಿಕಲಿ ಎಲೆಕ್ಟ್ರಿಕಲ್ ಎನರ್ಜಿನ ನಾವು 2 ಟೈಪ್ ಆಗಿ ವಿಂಗಡಿಸಿದ್ವಿ. ಒಂದು ಕನ್ವೆನ್ಷನಲ್ ಪವರ್ ಪ್ಲ್ಯಾಂಟ್ಸ್, ಇನ್ನೊಂದು ನಾನ್ ಕನ್ವೆನ್ಷನಲ್ ಪವರ್ ಪ್ಲ್ಯಾಂಟ್ಸ್. ಕನ್ವೆನ್ಷನಲ್ ಪವರ್ ಪ್ಲ್ಯಾಂಟ್ಸ್ ಅಂದರೆ ಸಾಂಪ್ರದಾಯಿಕವಾಗಿ ಯೂಸ್ ಮಾಡೋ ಅಂಥ ಪವರ್ ಪ್ಲ್ಯಾಂಟ್ಸ್ಗಳು, ಅಂದರೆ ರೆಗ್ಯುಲರಾಗಿ ಬಲ್ಕ್ ಪವರ್ನ ಜನ್ರೇಟ್ ಮಾಡೋ ಅಂಥ ಪವರ್ ಪ್ಲ್ಯಾಂಟ್ಸ್ಗಳನ್ನು ಕನ್ವೆನ್ಷನಲ್ ಪವರ್ ಪ್ಲ್ಯಾಂಟ್ ಅಂತ ಕರಿತೀವಿ. ಅದರಲ್ಲಿ ಬರ್ತಕ್ಕಂಥವು ಹೈಡ್ರೋ, ನ್ಯೂಕ್ಲಿಯರ್, ಥರ್ಮಲ್. ದೀಸ್ 3 ಆರ್ ದ ಕನ್ವೆನ್ಷನಲ್ ಪವರ್ ಪ್ಲ್ಯಾಂಟ್ಸ್ ಆ್ಯಂಡ್ ವಿ ಕ್ಯಾನ್ ಜನರೇಟ್ ದ ಬಲ್ಕ್ ಅಮೌಂಟ್ ಆಫ್ ಎನರ್ಜಿ ಫ್ರಮ್ ದೀಸ್ 3 ಪವರ್ ಪ್ಲ್ಯಾಂಟ್ಸ್. ಸೊ ನಾನ್ ಕನ್ವೆನ್ಷನಲ್ ಎನರ್ಜಿ ಪವರ್ ಪ್ಲ್ಯಾಂಟ್ಸ್ ಅಂದರೆ ಸಾಂಪ್ರದಾಯಿಕವಾಗಿ ಯೂಸ್ ಮಾಡದೇ ಇರೋವು, ಇವು ನಾನ್ ಕನ್ವೆನ್ಷನಲ್ ಪವರ್ ಪ್ಲ್ಯಾಂಟ್ಸ್. ಅಂದರೆ ರೆಸ್ಟ್ ಆಫ್, ಅಂದರೆ ಸೋಲಾರ್ ಪವರ್ ಪ್ಲ್ಯಾಂಟ್ಸ್ ಇರ್ಬೋದು, ವಿಂಡ್ ಪವರ್ ಪ್ಲ್ಯಾಂಟ್ಸ್ ಇರ್ಬೋದು, ಆ್ಯಂಡ್ ದಿಸ್ ಜಿಯೋ ಥರ್ಮಲ್ ಇರ್ಬೋದು. ಈ ಥರ ಯಾವ್ಯಾವ ಪವರ್ ಪ್ಲ್ಯಾಂಟ್ಸ್ ಇದ್ದಾವೆ ಅವನ್ನ ನಾನ್ ಕನ್ವೆನ್ಷನಲ್ ಪವರ್ ಪ್ಲ್ಯಾಂಟ್ಸ್ ಅಂತ ಕರಿತೀವಿ. ಯಾಕೆಂದರೆ ಇದರಲ್ಲಿ ಬಲ್ಕ್ ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡೋಕ್ಕೆ ಆಗಲ್ಲ. ನೆಕ್ಸ್ಟು ವಾಟ್ ಈಸ್ ಸೋಲಾರ್ ಎನರ್ಜಿ. ಸೋಲಾರ್ ಎನರ್ಜಿ ಅಂದರೆ ಇಟ್ ಈಸ್ ದ ಫಾರ್ಮ್ ಆಫ್ ಎನರ್ಜಿ ವಿಚ್ ಈಸ್ ಕಮ್ಮಿಂಗ್ ಫ್ರಮ್ ದ ಸೋಲಾರ್, ದಟ್ ಈಸ್ ಸನ್ನಿಂದ ಬರ್ತಕ್ಕಂಥ ಇಟ್ ಈಸ್ ಅ ಫಾರ್ಮ್ ಆಫ್ ಎನರ್ಜಿ. ಇದನ್ನು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಹೇಗೆ ಕನ್ವರ್ಟ್ ಮಾಡ್ತೀವಿ ಅಂದರೆ just that is the solar energy is the solar power generation is the generation of electrical energy by converting the light, that is photons, into electrical energy. So ಸೋಲಾರಿಂದ ಅಂದರೆ ಸೂರ್ಯನಿಂದ ಬರ್ತಕ್ಕಂಥ ಫೋಟಾನ್ಸ್ಗಳನ್ನು ಬೈ ಯೂಸಿಂಗ್ ದ PN ಜಂಕ್ಷನ್ ಸೆಮಿಕಂಡಕ್ಟರ್ನ ಯೂಸ್ ಮಾಡಿಕೊಂಡು ಆ ಎಲೆಕ್ಟ್ರಿಕಲ್ ಎನರ್ಜಿನ ಕನ್ವರ್ಟ್ ಮಾಡೋ ಒಂದು ಫಾರ್ಮ್ಗೆ ನಾವು ಸೋಲಾರ್ ಎನರ್ಜಿ ಅಂತ ಕರಿತೀವಿ. ನೆಕ್ಸ್ಟ್ ಸೋಲಾರ್ ಸೆಲ್ ಅಂದರೆ ಏನು ಅಂತ. ಸೋಲಾರ್ ಸೆಲ್ ಅಂದರೆ ಇಟ್ ಈಸ್ ದ PN ಜಂಕ್ಷನ್ ಸೆಲ್ ದಟ್ ಜನರೇಟ್ಸ್ ದ ಎಲೆಕ್ಟ್ರಿಕಲ್ ಎನರ್ಜಿ ವೆನ್ ಇಟ್ ಎಕ್ಸ್ಪೋಸ್ ಟು ದ ಲೈಟ್. ಅಂದರೆ ಇಟ್ ಈಸ್ ದ ನಾರ್ಮಲಿ ಸೆಮಿಕಂಡಕ್ಟರ್ ಡಯೋಡ್ ಥರನೇ PN ಜಂಕ್ಷನ್ ಇರುತ್ತೆ ಅದರಲ್ಲಿ. ಅದನ್ನು ನೀವು ಯಾವಾಗ ಸನ್ಲೈಟಿಗೆ ಎಕ್ಸ್ಪೋಸ್ ಮಾಡ್ತೀರಾ ಆವಾಗ ಅದರ ಅಕ್ರಾಸ್ ದ PN ಜಂಕ್ಷನಲ್ಲಿ ನೀವು ಮಿಲಿ ವೋಲ್ಟ್ ಮೀಟರ್ನ ಇಟ್ಟು ಚೆಕ್ ಮಾಡಿದಾಗ ವೋಲ್ಟೇಜ್ ಜನರೇಟ್ ಆಗುತ್ತೆ. ದಟ್ ಈಸ್ ದ ಸೋಲಾರ್ ಸೆಲ್. ಸೋಲಾರ್ ಸೆಲ್ದು ನಿಮ್ಗೆ ಔಟ್ಪುಟ್ ಬಂದ್ಬಿಟ್ಟು ಓನ್ಲಿ 0.5 to 0.6 ವೋಲ್ಟ್ಸ್ ಇರುತ್ತೆ. ಸೊ ನಮಗೆ ಡೊಮೆಸ್ಟಿಕ್ಕಲ್ಲಿ ಬಂದಾಗ 0.5 ಅಥವಾ 0.6 ವೋಲ್ಟ್ಸ್ದು ನಮ್ಗೆ ಯಾವುದನ್ನು ಡ್ರೈವ್ ಮಾಡೋದಕ್ಕೆ ಆಗಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡ್ತೀವಿ ಅಂದರೆ ವಿ ಡೆವಲಪ್ಡ್ ದ ಸೋಲಾರ್ ಮಾಡ್ಯೂಲ್ಸ್. ಸೋಲಾರ್ ಮಾಡ್ಯೂಲ್ ಅಂದರೆ ಏನು ಅಂದರೆ ದ ಸೋಲಾರ್ ಮಾಡ್ಯೂಲ್ ಕನ್ಸಿಸ್ಟ್ ಆಫ್ ಮಲ್ಟಿಪಲ್ ಆಫ್ ವೋಲ್ಟಾಯಿಕ್ ಸೆಲ್ಸ್ ಕನೆಕ್ಟೆಡ್ ಇನ್ ಸೀರೀಸ್ ಟು ಗೆಟ್ ದ ಹೈ ವೋಲ್ಟೇಜ್. ಅಂದರೆ ಈಗೇನು ನಾವು ನಾರ್ಮಲ್ ಸೆಲ್ಸ್ ಇದೆ, ಬ್ಯಾಟ್ರಿ ಸೆಲ್ಸ್ಗಳಿದೆ, ಅದನ್ನು ಸೀರೀಸಾಗಿ ಕನೆಕ್ಟ್ ಮಾಡಿದ್ರೆ ಟೋಟಲ್ ವೋಲ್ಟೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ಥರನೇ ಇಲ್ಲಿ ಸೋಲಾರ್ ಸೆಲ್ನ ಸೀರೀಸಾಗಿ ಕನೆಕ್ಟ್ ಮಾಡಿದಾಗ ನಮಗೆ ಔಟ್ಪುಟ್ಟಲ್ಲಿ ಹೈ ವೋಲ್ಟೇಜ್ ಬರುತ್ತೆ. ದಟ್ ಮಾಡ್ಯೂಲ್ ಈಸ್ ಕಾಲ್ಡ್ ಸೋಲಾರ್ ಮಾಡ್ಯೂಲ್ಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೋಲಾರ್ ಅರೇ. ಸೋಲಾರ್ ಅರೇ ಅಂದರೆ ಏನಪ್ಪ ಅಂದರೆ ಈ ಥರ ನಂಬರ್ ಆಫ್ ಸೋಲಾರ್ ಮಾಡ್ಯೂಲ್ಸ್ಗಳನ್ನ ಸೀರೀಸ್ ಪ್ಯಾರಲಲ್ ಅರೇಂಜ್ಮೆಂಟ್ಸಲ್ಲಿ ನಾನು ಈಗಲೇ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ರೆ ಔಟ್ಪುಟ್ ವೋಲ್ಟೇಜ್ ಇನ್ಕ್ರೀಸ್ ಆಗುತ್ತೆ. ಸಿಮಿಲರ್ಲಿ ಪ್ಯಾರಲಲ್ಲಿ ಕನೆಕ್ಟ್ ಮಾಡಿದ್ರೆ ಔಟ್ಪುಟ್ ಕರೆಂಟ್ ಜಾಸ್ತಿ ಆಗುತ್ತೆ. ಸೊ ನಮಗೆ ಔಟ್ಪುಟ್ ವೋಲ್ಟೇಜು ಮತ್ತು ಕರೆಂಟನ್ನು ಜಾಸ್ತಿ ಮಾಡಬೇಕು ಅಂದಾಗ ವಿ ಗೋ ಫಾರ್ ಸೋಲಾರ್ ಅರೇ. ಅಂದರೆ ದಟ್ ಇಸ್ ಕನ್ಸಿಸ್ಟ್ ಆಫ್ ಮಲ್ಟಿಪಲ್ ವೋಲ್ಟಾಯಿಕ್ ಮಾಡ್ಯೂಲ್ಸ್ ಟು ಗೆಟ್ ದ ಹೈಯರ್ ವೋಲ್ಟೇಜ್ ಆ್ಯಂಡ್ ಹೈಯರ್ ಕರೆಂಟ್. ದಿಸ್ ಈಸ್ ದ ಸೋಲಾರ್ ಅರೇ. ನೆಕ್ಸ್ಟು ಸೋಲಾರ್ ಸೆಲ್ದು ಸ್ಪೆಸಿಫಿಕೇಷನ್ಸ್. ಅಂದರೆ ಒಂದು ಸೋಲಾರ್ ಸೆಲ್ಸ್ ತೊಗೊಂಡ್ರೆ ಅದ್ರದ್ದು ವೋಲ್ಟೇಜ್ ರೇಟಿಂಗ್ ಏನು, ಕರೆಂಟ್ ರೇಟಿಂಗ್ ಏನು, ಪವರ್ ರೇಟಿಂಗ್ ಏನು ಅಂತ ನಾವು ನೋಡೋಣ. ಫಸ್ಟು ನಾನು ಆಲ್ರೆಡಿ ಹೇಳಿದೆ ಸೋಲಾರ್ ಸೆಲ್ಲು ಇಟ್ ಈಸ್ ದ ಮಿನಿಯೇಚರ್ ಸೆಲ್. ಇಟ್ ಗಿವ್ಸ್ ಓನ್ಲಿ 0.5 to 0.6 ವೋಲ್ಟ್ಸ್ ಅಟ್ 25 ಡಿಗ್ರಿ ಸೆಲ್ಸಿಯಸ್. ಅಟ್ 25 ಡಿಗ್ರಿ ಸೆಲ್ಸಿಯಸಲ್ಲಿ 0.5 to 0.6 ವೋಲ್ಟ್ಸ್ನ ಔಟ್ಪುಟ್ ವೋಲ್ಟೇಜ್ ಕೊಡುತ್ತೆ. ಆ್ಯಂಡ್ ಇಟ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ದ ಸೈಜ್ ಆಫ್ ದ ಸೆಲ್. ಅಂದರೆ ಸೈಜ್ ಆಫ್ ದ ಸೆಲ್ನು ನೀವು ಇನ್ಕ್ರೀಸ್ ಮಾಡ್ತಾ ಹೋದಂಗೆ ಇದ್ರದ್ದು ವೋಲ್ಟೇಜ್ ಕೆಪಾಸಿಟಿ ಕೂಡ ಜಾಸ್ತಿ ಆಗ್ತಾ ಬರುತ್ತೆ. ಸೊ
ದಟ್ ಈಸ್ ನೆಕ್ಸ್ಟ್ ಕರೆಂಟ್ ರೇಟಿಂಗ್ ಬಂದ್ಬಿಟ್ಟು 28 to 35 ಮಿಲಿ ಆಂಪಿಯರ್ಸ್, 28 to 35 ಮಿಲಿ ಆಂಪಿಯರ್ಸ್ ಪರ್ ಸ್ಕ್ವೇರ್ ಸೆಂಟಿಮೀಟರ್ಸ್. ಅಂದರೆ ಒಂದು ಸ್ಕ್ವೇರ್ ಸೆಂಟಿಮೀಟರ್ಸ್ನ ಸೆಲ್ಲನ್ನು ತೊಗೊಂಡಾಗ ಅಲ್ಲಿ ನಾವು 28ರಿಂದ 35 ಮಿಲಿ ಆಂಪ್ಸ್ ಅಷ್ಟು ಕರೆಂಟನ್ನ ಪ್ರೊಡ್ಯೂಸ್ ಮಾಡ್ಬೋದು. ಸೊ ನಾವು ಈ 28 ಅಥವಾ 30 ಮಿಲಿ ಆಂಪ್ಸ್ನ 20 ಆಂಪ್ಸ್ ಅಥವಾ 30 ಆಂಪ್ಸ್ಗೆ ಇನ್ಕ್ರೀಸ್ ಮಾಡಬೇಕು ಅಂದರೆ ನಂಬರ್ ಆಫ್ ಸೋಲಾರ್ ಅರೇಸ್ನ ಪ್ಯಾರಲಲ್ ಕನೆಕ್ಟ್ ಮಾಡಿದ್ರೆ ಕರೆಂಟ್ ಇನ್ಕ್ರೀಸ್ ಆಗುತ್ತೆ. ಸಿಮಿಲರ್ಲಿ ಈ 0.5 ವೋಲ್ಟ್ಸ್ ಟು 0.6 ವೋಲ್ಟ್ಸ್ನ ಇನ್ಕ್ರೀಸ್ ಮಾಡಬೇಕು ಅಂದರೆ ನಂಬರ್ ಆಫ್ ಸೋಲಾರ್ ಸೆಲ್ಸ್ನ ಅಥವಾ ನಂಬರ್ ಆಫ್ ಸೋಲಾರ್ ಅರೇಸ್ನ ಸೀರೀಸಾಗಿ ಕನೆಕ್ಟ್ ಮಾಡಿದ್ರೆ ಇನ್ಕ್ರೀಸ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ದಿಸ್ ದ ಸೋಲಾರ್ ಸೆಲ್ ಏನಿದೆ, ಆಲ್ ದ ಸೆಮಿಕಂಡಕ್ಟರ್ ಡಿವೈಸಸ್ ಪ್ರೊಡ್ಯೂಸಸ್ ದ ಡಿ ಸಿ ವೋಲ್ಟೇಜಸ್. ನಿಮಗೆ ಗೊತ್ತಿದೆ ದೇರ್ ಆರ್ ಟೂ ಫಾರ್ಮ್ ಆಫ್ ಕರೆಂಟ್, ದಟ್ ಇಸ್ ಎ ಸಿ ಕರೆಂಟ್ ಆ್ಯಂಡ್ ಡಿ ಸಿ ಕರೆಂಟ್. ಸೊ ಸೋಲಾರ್ ಸೆಲ್ ಪ್ರೊಡ್ಯೂಸ್ ಮಾಡೋಂಥದ್ದು ಡಿ ಸಿ ಕರೆಂಟ್. ಬಟ್ ನಿಮ್ಗೆಲ್ರಿಗೂ ಗೊತ್ತಿರೋಂಗೆ ಅವರ್ ಟ್ರಾನ್ಸ್ಮಿಷನ್ ಸಿಸ್ಟಮ್, ಅವರ್ ಡೊಮೆಸ್ಟಿಕ್ ಸಿಸ್ಟಮ್, ಆರ್ ಇಂಡಸ್ಟ್ರಿಯಲ್ ಆರ್ ಕಮರ್ಷಿಯಲ್ ಸಿಸ್ಟಮ್ಸ್, ಮೋಸ್ಟ್ ಆಫ್ ದಿ ಯುಟಿಲಿಟೀಸ್ ಆರ್ utilizing the AC power. So then the inverter is come into the picture. That is, inverter is come into the picture. So I can explain with this black diagram. This is the complete solar rooftop net metering interconnection systems. See, you can see the solar modules. This is the one module, module number 1, 2, 3, 4, 5, 6. This is the solar module. That is the solar module. This complete black diagram shows the solar roof panel with interconnection systems, that is metering, that is net metering with interconnection system, that is solar rooftop with net metering and interconnection systems. So these are the solar modules. ನೀವು ಏನು ನೋಡ್ತಾ ಇದ್ದೀರಿ ಇಲ್ಲಿ 1 2 3 4 5 6, these are the solar modules. So number of solar modules are connected in such a way that ನಿಮಗೆ ಯಾವುದು ವೋಲ್ಟೇಜ್ ಜಾಸ್ತಿ ಬೇಕು ಅಥವಾ ಕರೆಂಟ್ ಜಾಸ್ತಿ ಬೇಕು ಅನ್ನೋದ್ರ ಮೇಲೆ ಇವನ್ನ ಕನೆಕ್ಷನ್ಸ್ ಇರುತ್ತೆ, ಐದರ್ ಸೀರೀಸ್ ಅಥವಾ ಪ್ಯಾರಲಲ್ ಆಗಿ. ನೆಕ್ಸ್ಟ್ ಬಂದ್ಬಿಟ್ಟು ಸರ್ಕ್ಯೂಟ್ ಬ್ರೇಕರ್ಸ್. ಸೊ ಇಫ್ ದೇರ್ ಈಸ್ ಎನಿ ಶಾರ್ಟ್ ಸರ್ಕ್ಯೂಟ್ಸ್ ಆರ್ ಇಫ್ ದೇರ್ ಈಸ್ ಎನಿ ಮಾಲ್ ಫಂಕ್ಷನಿಂಗ್, ದೀಸ್ ಸರ್ಕ್ಯೂಟ್ ಬ್ರೇಕರ್ಸ್ ವಿಲ್ ಪ್ರೊಟೆಕ್ಟ್ ದ solar modules. So this is the junction box, all the connections are terminated here. So this input connections and output connections are terminated here. This is called inverter. ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಸೋಲಾರ್ ಸೆಲ್ಸ್ ಈ ಸೋಲಾರ್ ಮಾಡ್ಯೂಲಿಂದ ಬರ್ತಕ್ಕಂಥದ್ದು ದಿಸ್ ದ ಡಿ ಸಿ ಔಟ್ಪುಟ್. ಇಲ್ಲಿವರೆಗೂ ನಿಮಗೆ ಡಿ ಸಿ ಔಟ್ಪುಟ್ ಇರುತ್ತೆ. ಸೊ ನಿಮಗೆ ಡಿ ಸಿನ ಡೈರೆಕ್ಟಾಗಿ ಗ್ರಿಡ್ಡಿಗೆ ಕನೆಕ್ಟ್ ಮಾಡೋಕ್ಕಾಗಲ್ಲ, ಅಥವಾ ನೀವು ಡೈರೆಕ್ಟಾಗಿ ಡಿ ಸಿನ ಮನೆಗೆ ಯೂಸ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಆಲ್ಮೋಸ್ಟ್ ಆಲ್ ನಮ್ಮ ಮನೆ ಎಲ್ಲ ಅಪ್ಲಯನ್ಸಸ್ಸು ಎ ಸಿಗೆ ಯೂಸ್ ಆಗ್ತಾ ಇರುತ್ತೆ. ಸೊ ಈ ಡಿ ಸಿ ಬಂದಿರತಕ್ಕಂಥ ಡಿ ಸಿನ ದಿಸ್ ಇನ್ವರ್ಟರ್ ಇಟ್ ಇನ್ವರ್ಟ್ಸ್ ಇನ್ ಟು ದ ಎ ಸಿ. ಸೊ ದಿಸ್ ಇನ್ಪುಟ್ ಫ್ರಮ್ ದ ಸೋಲಾರ್ ಮಾಡ್ಯೂಲ್, ಇನ್ಪುಟ್ ಇಸ್ ದ ಡಿ ಸಿ, ಔಟ್ಪುಟ್ ಆಫ್ ದ ಇನ್ವರ್ಟರ್ ಇಸ್ ಎ ಸಿ. ಸೊ ನಮಗೆ ಡಿ ಸಿ ಇರೋದು ಎ ಸಿ ಕನ್ವರ್ಟ್ ಆಯಿತು, ಎಲ್ಲಿ ಕನ್ವರ್ಟ್ ಆಯಿತು, ಇನ್ವರ್ಟ್ರಲ್ಲಿ ಕನ್ವರ್ಟ್ ಆಯಿತು. ನೀವು ನಿಮಗೂ ಗೊತ್ತಿದೆ, ದ ಕನ್ವರ್ಟರ್ ಕನ್ವರ್ಟ್ಸ್ ದ ಎ ಸಿ ಸಪ್ಲೈ ಟು ದ ಡಿ ಸಿ ಸಪ್ಲೈ. ಸಿಮಿಲರ್ಲಿ ಇನ್ವರ್ಟರ್ ಇನ್ವರ್ಟ್ಸ್ ದ ಡಿ ಸಿ ಸಪ್ಲೈ ಟು ದ ಎ ಸಿ ಸಪ್ಲೈ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ದಟ್ ಇನ್ವರ್ಟರ್ ಔಟ್ಪುಟ್ ಬಂದ್ಬಿಟ್ಟು ಐಸೋಲೇಷನ್ ಟ್ರಾನ್ಸ್ಫಾರ್ಮರ್ಗೆ ಇರುತ್ತೆ. ದಿಸ್ ದ ಐಸೋಲೇಷನ್ ಟ್ರಾನ್ಸ್ಫಾರ್ಮರ್, ದಿಸ್ ನಾರ್ಮಲಿ ದ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ಸ್. ಬಿಕಾಸ್ ದಿಸ್ ಸೋಲಾರ್ ಮಾಡಲ್ ಬರತಕ್ಕಂಥ ವೋಲ್ಟೇಜು ಕಡಿಮೆ ಇರುತ್ತೆ, ಅದನ್ನು ನಾನು ಸ್ಟೆಪ್ ಅಪ್ ಮಾಡ್ತಾಯಿದ್ದೀನಿ. ದಿಸ್ ಐಸೋಲೇಷನ್ ಟ್ರಾನ್ಸ್ಫಾರ್ಮರ್ದು ಕೆಲಸ ಬಂದ್ಬಿಟ್ಟು ಇಟ್ ಐಸೋಲೇಟ್ಸ್ ದ ಕಂಪ್ಲೀಟ್ ಸರ್ಕ್ಯೂಟ್ ಫ್ರಮ್ ದಿಸ್ ಗ್ರಿಡ್. ಸೊ ಇಫ್ ದೇರ್ ಈಸ್ ಎನಿ ಶಾರ್ಟ್ ಸರ್ಕ್ಯೂಟ್ಸ್ ಆರ್ ಮಾಲ್ ಫಂಕ್ಷನ್ ಹ್ಯಾಪನ್ಸ್ ಹಿಯರ್, ಓನ್ಲಿ ದಿಸ್ ಪಾರ್ಟ್ ಆಫ್ ದ ಸರ್ಕ್ಯೂಟ್ ಅಫೆಕ್ಟ್ ಆಗುತ್ತೆ, ಬೇರೆ ಯಾವುದೇ ಕಾರಣಕ್ಕೂ ನಮ್ಮದು ಗ್ರಿಡ್ ಎಫೆಕ್ಟ್ ಆಗಬಾರ್ದು ಅಂದ್ಬಿಟ್ಟು ಐಸೋಲೇಷನ್ ಟ್ರಾನ್ಸ್ಫಾರ್ಮರ್ನ ಯೂಸ್ ಮಾಡಿರ್ತೀವಿ. ಒಂದು, ಇನ್ ಆರ್ಡರ್ ಟು ಇನ್ಕ್ರೀಸ್ ದ ವೋಲ್ಟೇಜ್ ಆ್ಯಂಡ್ ಇಟ್ ಐಸೋಲೇಟ್ಸ್ ದ solar circuit from the grid circuits. Next ಬಂದ್ಬಿಟ್ಟು ದಿಸ್ ದ ಮ್ಯಾನ್ಯುವಲ್ ಡಿಸ್ಕನೆಕ್ಟರ್ಸ್. ಇಫ್
ನೀವೇನಾದರೂ ಇಲ್ಲೇನಾದ್ರು ವರ್ಕ್ ಮಾಡಬೇಕು ಅಥವಾ ಐಸೋಲೇಷನ್ ಟ್ರಾನ್ಸ್ಫಾರ್ಮರ್ಸಲ್ಲಿ ವರ್ಕ್ ಮಾಡಬೇಕು ಅಂದರೆ ಮ್ಯಾನ್ಯುವಲಿ ನೀವು ಡಿಸ್ಕನೆಕ್ಟ್ ಮಾಡ್ಬೋದು, ಜಸ್ಟ್ ಲೈಕ್ ಎ ಐಸೋಲೇಟರ್. ಓಕೆ, ನೆಕ್ಸ್ಟ್ ದಿಸ್ ದ ಗ್ರಿಡ್ ಎಸ್ಕಾಮ್ಸ್ಗೆ ಹೋಗ್ತಾ ಇದೆ ಸಪ್ಲೈ. ದಿಸ್ ಇಸ್ ನಿಮ್ಮದು ಇದು ಹೋಮ್ ಮನೆ. ಇದು ಬಂದ್ಬಿಟ್ಟು ನೆಟ್ ಮೀಟ್ರಿಂಗ್ ಏನು ಅಂದರೆ, ಫಾರ್ ಎಕ್ಸಾಂಪಲು ನಿಮಗಿಲ್ಲಿ ಸೋಲಾರ್ ಎನರ್ಜಿ ಪ್ರೊಡ್ಯೂಸ್ ಆಗ್ತದೆ. ಫಾರ್ ಎಕ್ಸಾಂಪಲ್ 100 kWh ಪ್ರೊಡ್ಯೂಸ್ ಆಗ್ತದೆ. ಬಟ್ ನೀವು ಮನೆಗೆ ಯುಟಿಲೈಸ್ ಮಾಡಬೇಕಾಗಿರೋದು ಓನ್ಲಿ 80 kWh ಸಾಕು. ಆ ಟೈಮಲ್ಲಿ ಏನು ಮಾಡುತ್ತಂದ್ರೆ ಈ ನೆಟ್ ಮೀಟ್ರಿಂಗು 80 kWh ಇನ್ನು ಉಳಿದಿರೋ ಅಂದರೆ 100 kWh 80 kWh ಕನ್ಸ್ಯೂಮ್ ಆದರೆ ಇನ್ನು 20 kWh ಮೈನಸ್ ಮಾಡಿಬಿಟ್ಟು ರೆಕಾರ್ಡ್ ಮಾಡ್ತಾ ಇರುತ್ತೆ. ಅದನ್ನು ನಾನು ಇಲ್ಲಿ ನೆಟ್ ಮೀಟ್ರ್ ವರ್ಕಿಂಗ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡಿ. ಟೇಕ್ ಎಕ್ಸಾಂಪಲ್ ನಂಬರ್ 1, ಎಕ್ಸ್ಪೋರ್ಟ್ ಆಫ್ ಪವರ್ ಟು ದ ಎಸ್ಕಾಮ್ಸ್ ಈಸ್ 100 kWh. ಎಕ್ಸ್ಪೋರ್ಟ್ ಅಂದರೆ ನಾನು ಈ ಸೋಲಾರ್ ಮಾಡ್ಯೂಲಿಂದ ಪ್ರೊಡ್ಯೂಸ್ ಆಗ್ತಕ್ಕಂಥ ಎನರ್ಜಿನ ದಟ್ ಇಸ್ 100 kWh ಗ್ರಿಡ್ಗೆ ಸಪ್ಲೈ ಮಾಡ್ತಾಯಿದ್ದೀನಿ. ನಾನು ಅಟ್ ದ ಸೇಮ್ ಟೈಮ್ ಇಂಪೋರ್ಟ್ ಆಫ್ ಪವರ್ ಫ್ರಮ್ ದ ಎಸ್ಕಾಮ್ಸ್ ಅಂದರೆ ಗ್ರಿಡ್ಡಿಂದ ಎಷ್ಟು ಪವರ್ ತೊಗೊಳ್ತಾ ಇದ್ದೀನಿ ಅಂದರೆ 150 kWh. ಈಗ ನೆಟ್ ಮೀಟ್ರಿಂಗ್ದು ಏನು ಕೆಲಸ ಅಂದರೆ ಇದು ಡಿಫ್ರೆನ್ಸ್ ಮಾಡುತ್ತೆ. ದಟ್ ಈಸ್ ನೆಟ್ kWh ಎಷ್ಟು ಅಂದರೆ ದಟ್ ಈಸ್ 150 ಅಂದರೆ ಎಕ್ಸ್ಪೋರ್ಟ್ ದಟ್ ಈಸ್ ಇಂಪೋರ್ಟ್ ಮೈನಸ್ ಎಕ್ಸ್ಪೋರ್ಟ್ ಈಸ್ ಈಕ್ವಲ್ ಟು 50 kWh. ಅಂದರೆ ಈ 50 kWh ನೀವು ಯೂಸ್ ಮಾಡಿದ್ದೀರ ಮನೆಗೆ. ಆ್ಯಕ್ಚುಲಿ ನಿಮಗೆ ಎಷ್ಟು ಬೇಕಾಗಿತ್ತು? 150 kWh ಬೇಕಿತ್ತು. ಬಟ್ ನೀವು 100 kWh ನೀವೇ ಸೋಲಾರ್ ಮಾಡ್ಯೂಲ್ಸಿಂದ ಜನ್ರೇಟ್ ಮಾಡ್ಕೊತಾ ಇದ್ದೀರಾ. ಓನ್ಲಿ 50 kWh ಯೂಸ್ ಮಾಡಿದ್ದೀರಾ. ಈ 50 kWh ಮಾತ್ರ ನೀವು ಎನರ್ಜಿ ದಟ್ ಈಸ್ ಬಿಲ್ಲಿಂಗ್ನ ಮಾಡ್ತಾರೆ ಎಸ್ಕಾಮ್ಸ್ನವರು. ಸೊ ಸಿಮಿಲರ್ಲಿ ಸೆಕೆಂಡ್ ಸಿನಾರಿಯೋ ಏನು ಅಂದರೆ, ಎಕ್ಸ್ಪೋರ್ಟ್ ಆಫ್ ಪವರ್ ಟು ದ ಎಸ್ಕಾಮ್ಸ್ ಈಸ್ 100 kWh. ಅಂದರೆ ನೀವು 100 kWh ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರಾ. ಇಂಪೋರ್ಟ್ ಎಷ್ಟು ಮಾಡ್ಕೊತಾ ಇದ್ದೀರಾ ಅಂದರೆ 50 kWh. ಅಂದರೆ ನೀವು ಎನರ್ಜಿನ ಸೋಲಾರ್ ಮಾಡ್ಯೂಲ್ಸಿಂದ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ, ಬಟ್ ನೀವು ಯೂಸ್ ಮಾಡ್ತಕ್ಕಂಥದ್ದು ನಿಮ್ಮ ಮನೆಗೆ ಕಡಿಮೆ ಯೂಸ್ ಮಾಡ್ತಾ ಇದ್ದೀರಾ. ಅಂದರೆ ಎಕ್ಸಸ್ ಆಫ್ ಎನರ್ಜಿ ಎಷ್ಟು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರಾ ಅಂದರೆ ಗ್ರಿಡ್ಗೆ ದಟ್ ಈಸ್ 50 kWh ಅಲ್ವಾ. ದಟ್ ಈಸ್ ದ ನೆಟ್ ಮೀಟ್ರಿಂಗ್ ಕೆಲಸನೇ ಅದು. ದಟ್ ಇಸ್ ದ ಡಿಫ್ರೆನ್ಸ್ ಮಾಡುತ್ತೆ 50 kWh. ಸೊ ದಿಸ್ ದ ಆ್ಯಕ್ಚುಯಲ್ ಕಾನ್ಸೆಪ್ಟ್ ಆಫ್ ನೆಟ್ ಮೀಟ್ರಿಂಗ್. ಅಂದರೆ ನಿಮಗೆ ಎಷ್ಟು ಅಮೌಂಟ್ ಆಫ್ ಎನರ್ಜಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಅದನ್ನು ಗ್ರಿಡ್ ಎನರ್ಜಿಯಿಂದ ಮೈನಸ್ ಮಾಡಿಬಿಟ್ಟು ನೆಟ್ಟನ್ನು ನಿಮಗೆ ಮೀಟ್ರಲ್ಲಿ ತೋರಿಸುತ್ತೆ. ದಿಸ್ ಈಸ್ ದ 50 kWh ನೀವು ಗ್ರಿಡ್ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರಾ. ದಿಸ್ ಈಸ್ ಗ್ರಿಡ್ನವರು ಬಿಲ್ಲಿಂಗ್ ಮಾಡ್ತಾರೆ. ಅಂದರೆ ದಟ್ ಪರ್ ಯೂನಿಟ್ಗೆ KERC ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ಸು ಪರ್ ಯೂನಿಟ್ಗೆ ಇಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡಿರ್ತಾರೆ. ಆ ಅಮೌಂಟ್ ನಿಮ್ಮದಿಗೆ ಕ್ರೆಡಿಟ್ ಆಗುತ್ತೆ. ನಾನು ಆಲ್ರೆಡಿ ಹೇಳಿದೆ ನಿಮಗೆ ಕಾಸ್ಟ್ ಆಫ್ ಅಂದರೆ ನೀವು 50 kWh ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರಿ ಅಂದರೆ ಗ್ರಿಡ್ಗೆ, ಈಗ ಎಸ್ಕಾಮ್ಸ್ನವ್ರು ನಿಮಗೆ ದುಡ್ಡು ಕೊಡಬೇಕು ಅಲ್ವಾ. ನೀವು ಅಂದರೆ ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡಿಬಿಟ್ಟು ಗ್ರಿಡ್ಡಿಗೆ ಕೊಡ್ತಾ ಇದ್ದೀರಾ. ಸೊ ಅವ್ರು ಎಷ್ಟು ಕೊಡ್ತಾರೆ ಅಂದರೆ ಕಾಸ್ಟ್ ಆಫ್ ಅದು ಆ್ಯಕ್ಚುಲಿ ಎಷ್ಟು ಕೊಡ್ತಾರೆ ಅಂದರೆ ₹3.70 ಕೊಡ್ತಾರೆ. ಅಂದರೆ ವಿತೌಟ್ ಸಬ್ಸಿಡಿ. ವಿತ್ ಸಬ್ಸಿಡಿ ಬಂದ್ಬಿಟ್ಟು ₹2.90 ಕೊಡ್ತಾರೆ. ಇದು ಎಸ್ಕಾಮ್ಸ್ನವರು ನಿಮ್ಗೆ ಕೊಡೋ ಅಂಥ ಚಾರ್ಜಸ್. ಸೊ 1 kilowatt ಆಫ್ ರೂಪ್ ಟಾಪ್ ಸೋಲಾರ್ ಸಿಸ್ಟಮ್ನ ನೀವು ಇನ್ಸ್ಟಾಲ್ ಮಾಡಬೇಕು ಅಂದರೆ ಅಪ್ರಾಕ್ಸಿಮೇಟ್ಲಿ 1 lakhs rupees ಖರ್ಚಾಗುತ್ತೆ. ಅದರಲ್ಲಿ ಗೌರ್ಮೆಂಟ್ನವರು 30,000 ಸಬ್ಸಿಡಿ ಕೊಡ್ತಾರೆ. ಸೊ ಇನ್ಕ್ಲೂಡಿಂಗ್ ನಿಮಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ಆಗಿಬಿಟ್ಟು ನೆಟ್ ಪ್ರೈಸ್ ಎಷ್ಟಾಗುತ್ತೆ ಅಂದರೆ ₹50,400 ಆಗುತ್ತೆ 1 kWh ರೂಫ್ ಟಾಪ್ನ ಇನ್ಸ್ಟಾಲ್ ಮಾಡ್ಕೊಳೋದಕ್ಕೆ. ದಿಸ್ ಈಸ್ ದ ಆ್ಯಕ್ಚುಯಲ್ ಸೋಲಾರ್ ರೂಫ್ ಟಾಪ್ ವಿತ್ ನೆಟ್ ಮೀಟ್ರಿಂಗ್ ಆ್ಯಂಡ್ ಇಂಟರ್ ಕನೆಕ್ಷನ್ ಸಿಸ್ಟಮ್ಸ್. ಸೊ ನೀವು ಇಲ್ಲಿ ಇದ್ರೊಳಗೆ ಏನು ತಿಳ್ಕೊಂಡಿದ್ರೆ ಕನ್ವೆನ್ಷನಲ್ ಎನರ್ಜಿ ಸೋರ್ಸಸ್ ಅಂದ್ರೇನು,